ಎಲೆಕ್ಷನ್ ಅಖಾಡಕ್ಕೆ ಫೈರ್ ಬ್ರ್ಯಾಂಡ್ ಹಿಂದುತ್ವ ಅಜೆಂಡಾ ಇವತ್ತು ಯೋಗಿ ಅಬ್ಬರ ಹಳೆ ಮೈಸೂರು ಟಾರ್ಗೆಟ್ ವಿಜಯಪುರದಲ್ಲೂ ಕ್ಯಾಂಪೇನ್ ಇದು ಈ ಹೊತ್ತಿನ ಸ್ಪೆಷಲ್ ಯೋಗಿ ಪವರ್ ಶೋ ಬಿಜೆಪಿ ನಾಯಕರಿಗೆ ಹಳೆ ಮೈಸೂರು ಭಾಗ ಟಾರ್ಗೆಟ್ ಆಗಿಬಿಟ್ಟಿದೆ ಪ್ರಧಾನಿ ಮೋದಿ ಅವರು ಅಮಿತ್ ಶಾ ಅವರದಾಯಿತು ಈಗ ಮಂಡ್ಯಕ್ಕೆ ಯುಪಿ ಸಿಎಂ ಅವರ ಸರದಿ ಮಂಡ್ಯದಲ್ಲಿ ಪ್ರಚಾರವನ್ನ ನಡೆಸುತ್ತಾರೆ ಯೋಗಿ ಆದಿತ್ಯನಾಥ್ ಅವರು ಮೇಲಿಂದ ಮೇಲೆ ಎಲೆಕ್ಷನ್ ಅನೌನ್ಸ್ ಆಗ್ಲಿಕ್ಕೆ ಮುಂಚೆಯಿಂದಲೂ ಕೂಡ ಹಳೆ ಮೈಸೂರು ಭಾಗವನ್ನ ಬಿಜೆಪಿಯವರು ಈ ಬಾರಿ ಟಾರ್ಗೆಟ್ ಮಾಡಿದ್ದಾರೆ ಈ ಮಂಡ್ಯ ಮೈಸೂರು ರಾಮನಗರ ಈ ಎಲ್ಲ ಭಾಗಗಳಲ್ಲೂ ಕೂಡ ತಮ್ಮ ಹಿಡಿತವನ್ನ ಸಾಧಿಸಬೇಕು ಅನ್ನೋದು ಇಲ್ಲಿ ಬಿಜೆಪಿಯವರ ಲೆಕ್ಕಾಚಾರ ಏನಾದ್ರೂ ಮಾಡಿ ಈ ಭಾಗದಲ್ಲಿ ಕಮಲವನ್ನ ಅರಳಿಸಬೇಕು ಅನ್ನೋ ಪ್ಲಾನಿಗೆ ಬಿದ್ದಿದ್ದಾರೆ ಅಂದ್ರೆ ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ ಬಿಜೆಪಿಯವರು ಹಾಗಾಗಿ ಒಂದು ಕಡೆ ಅಮಿತ್ ಶಾ ಅವ್ರ ಮೇಲಿಂದ ಮೇಲೆ ಬರ್ತಾ ಇದ್ರು ಮತ್ತೊಂದು ಕಡೆ ಮೋದಿ ಅವ್ರ ಮೇಲಿಂದ ಮೇಲೆ ಬಂದು ಹೋದ್ರು ಸಾಕಷ್ಟು ಕಾಮಗಾರಿಗಳಿಗೆ ಶಂಕುಸ್ಥಾಪನೆಗಳನ್ನ ಎಲೆಕ್ಷನ್ ಅನೌನ್ಸ್ ಆಗ್ಲಿಕ್ಕೆ ಮುಂಚೆಯೇ ಮಾಡಿಬಿಟ್ರು ಆ ಭಾಗದಲ್ಲಿ ಮತಗಳನ್ನ ಸೆಳಿಬೇಕು ಅನ್ನೋ ಒಂದೇ ಒಂದು ಪ್ಲಾನ್ ಇರೋದು ಬಿಜೆಪಿ ಅವರಿಗೆ ಸಾಕಷ್ಟು ಮತಗಳು ನಮಗೆ ಬರಬೇಕು ಅಂತ ಹೇಳಿ ಆ ಹಿನ್ನೆಲೆಯಲ್ಲೇ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಂಡಿರುವಂತಹ ಯೋಗಿ ಆದಿತ್ಯನಾಥ್ ಅವರು ಬರ್ತಿದ್ದಾರೆ ಇವತ್ತು ಮಂಡ್ಯದಲ್ಲಿ ಬೃಹತ್ ರೋಡ್ ಶೋ ನಡೆಸ್ತಾರೆ ಯೋಗಿ ಆದಿತ್ಯನಾಥ್ ಅವರು ಬಿಜೆಪಿ ಅಭ್ಯರ್ಥಿ ಅಶೋಕ್ ಜೈರಾಮ್ ಪರವಾಗಿ ಮಂಡ್ಯದಲ್ಲಿ ಅಬ್ಬರದ ಪ್ರಚಾರವನ್ನ ನಡೆಸುತ್ತಾರೆ ಅದಾದ ಮೇಲೆ ವಿಜಯಪುರದ ಬಸವನ ಬಾಗೇವಾಡಿಗೆ ಹೋಗ್ತಾರೆ ಅಲ್ಲಿ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಬೆಳ್ಳುಬ್ಬಿ ಅವರ ಪರವಾಗಿ ಪ್ರಚಾರವನ್ನ ನಡೆಸುತ್ತಾರೆ ಅದಾದ ಮೇಲೆ ಬಸವನ ಬಾಗೇವಾಡಿಯಿಂದ ಡೈರೆಕ್ಟ್ ಆಗಿ ಇಂಡಿಗೆ ಹೋಗ್ತಾರೆ ಇಂಡಿಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಕಾಸುಗೌಡ ಬಿರಾದಾರ್ ಅವರನ್ನ ಗೆಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮತಯಾಚನೆಯನ್ನ ಮಾಡ್ತಾರೆ ಯೋಗಿ ಆದಿತ್ಯನಾಥ್ ಅವರು ಹಾಗಾಗಿ ಮಂಡ್ಯದಲ್ಲಿ ಈ ಬಾರಿ ಶತಾಯಗತಾಯ ಹಳೆ ಮೈಸೂರು ಭಾಗದಲ್ಲೆಲ್ಲ ಕೂಡ ಕಮಲ ಅರಳಿಸಬೇಕು ಕಿಲಕಿಲ ಅಂತ ನಗಬೇಕು ಅನ್ನೋ ಒಂದು ಪ್ಲಾನ್ ಬಿಜೆಪಿ ನಾಯಕರದ್ದು ಹಾಗಾಗಿ ಯಾರನ್ನ ಕರೆದುಕೊಂಡು ಬಂದು ಪ್ರಚಾರ ಮಾಡಿಸಿದ್ರೆ ನಮಗೆ ವರ್ಕೌಟ್ ಆಗುತ್ತೆ ಯಾರ್ಯಾರು ಬಂದು ಹೋದ್ರೆ ಎಫೆಕ್ಟ್ ಆಗುತ್ತೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳನ್ನ ಹಾಕೊಂಡು ಈ ಕೇಂದ್ರದ ಒಂದ್ ರೀತಿ ಸ್ಟಾರ್ ಪ್ರಚಾರಕರು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವರೆಲ್ಲರನ್ನು ಕೂಡ ಯಾಕಂದ್ರೆ ಫೈರ್ ಬ್ರ್ಯಾಂಡ್ ಅಂತಲೇ ಖ್ಯಾತಿಯನ್ನ ಪಡೆದುಕೊಂಡಿದ್ದಾರೆ ಬುಲ್ಡೋಸರ್ ಬಾಬಾ ಅಂತ ಹೇಳಿ ಉತ್ತರ ಭಾರತದ ಕಡೆ ಎಲ್ಲ ಕೂಡ ಅವರು ಹೆಸರನ್ನ ಮಾಡಿದ್ದಾರೆ ಪ್ರಮುಖವಾಗಿ ಉತ್ತರ ಪ್ರದೇಶದ ಮಟ್ಟಿಗೆ ನೋಡೋದಾದ್ರೆ ಇವರನ್ನ ನೋಡಿದ ಕೂಡಲೇ ಒಂದ್ ರೀತಿ ಫೈರ್ ಬ್ರ್ಯಾಂಡ್ ಅನ್ನೋ ರೀತಿಯಲ್ಲಿದೆ ಹಾಗಾಗಿ ಇವ್ರನ್ನ ಕರ್ಕೊಂಡು ಬಂದು ಪ್ರಚಾರ ಮಾಡಿಸಿದ್ರೆ ನಮ್ಮಲ್ಲೂ ಕೂಡ ವರ್ಕೌಟ್ ಆಗುತ್ತೆ ಯಾವ ಮತಗಳು ಬರಲ್ಲ ಅಂತ ಅಂದ್ಕೊಂಡ್ರೆ ಈ ರೀತಿಯಾಗಿ ಫೈರ್ ಬ್ರ್ಯಾಂಡ್ ಗಳನ್ನ ಮುಂದಿಟ್ಕೊಂಡು ಹೋದ್ರೆ ಈ ರೀತಿಯಾಗಿ ಇಮೇಜ್ ಇರುವಂತಹ ವ್ಯಕ್ತಿಗಳ ಕೈಯಲ್ಲಿ ಪ್ರಚಾರವನ್ನ ಮಾಡಿಸಿದ್ರೆ ಆಲ್ಮೋಸ್ಟ್ ಬರಲ್ಲ ಅನ್ನೋ ಮತಗಳು ಕೂಡ ಬರಬಹುದು ಆ ವಿಶ್ವಾಸ ಬಿಜೆಪಿ ಅವರಿಗಿದೆ ಹಾಗಾಗಿ ಈ ಮಂಡ್ಯದ ಭಾಗದಲ್ಲಿ ಪ್ರಚಾರವನ್ನ ನಡೆಸಲಿಕ್ಕೆ ಮತ್ತೊಂದು ಕಡೆಗೆ ಈ ಬಸವನ ಬಾಗೇವಾಡಿ ಇಂಡಿ ಈ ಎಲ್ಲ ಭಾಗಗಳಲ್ಲೂ ಕೂಡ ಫೈರ್ ಬ್ರ್ಯಾಂಡ್ ಇವತ್ತು ಪ್ರಚಾರವನ್ನ ನಡೆಸ್ತಾರೆ ಯೋಗಿ ಆದಿತ್ಯನಾಥ್ ಅವರು ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುನಿಲ್ ಮಂಡ್ಯದಲ್ಲಿ ಈಗಾಗಲೇ ಸಾಕಷ್ಟು ಜನ ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಮಾಡಿದ್ದಾಯ್ತು ಮೋದಿ ಅವರು ಬ್ಯಾಕ್ ಟು ಬ್ಯಾಕ್ ಬಂದ್ರು ಅಮಿತ್ ಶಾ ಅವರು ಬ್ಯಾಕ್ ಟು ಬ್ಯಾಕ್ ಬಂದ್ರು ಈಗ ಯೋಗಿ ಆದಿತ್ಯನಾಥ್ ಅವರ ಸರದಿ ಈ ಫೈರ್ ಬ್ರ್ಯಾಂಡ್ ಯಾವ ರೀತಿಯಾಗಿ ಅಬ್ಬರಿಸ್ತಾರೆ ಅದಕ್ಕೆ ಯಾವ್ಯಾವ ರೀತಿಯಾಗಿ ವೇದಿಕೆಗಳು ತಯಾರಾಗಿದೆ ಮಂಡ್ಯ ಭಾಗದಲ್ಲಿ ಖಂಡಿತ ಶ್ರುತಿ ಸಾಕಷ್ಟು ಸಿದ್ಧತೆಗಳನ್ನ ಈಗ ಮಂಡ್ಯ ಬಿಜೆಪಿ ಮಾಡ್ಕೊಂಡಿರುವಂತದ್ದು ಅಂದ್ರೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರು ಮಂಡ್ಯಗೆ ಆಗಮಿಸ್ತಾ ಇರೋದ್ರಿಂದ ಮಂಡ್ಯ ಬಿಜೆಪಿಗೆ ಸಾಕಷ್ಟು ಬಲ ಬರುತ್ತೆ ಅನ್ನುವಂತ ನಂಬಿಕೆ ಮಂಡ್ಯ ಬಿಜೆಪಿನಲ್ಲಿ ಇರ್ತಕ್ಕಂಥದ್ದು ಹೀಗಾಗಿ ಯೋಗಿ ಆದಿತ್ಯನಾಥ್ ಅವರ ಸ್ವಾಗತಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಪೂರ್ಣ ಕುಂಭದ ಸ್ವಾಗತವನ್ನ ಕೋರುವಂತದ್ದು ಸುಮಾರು 10:50ಕ್ಕೆ ಮಂಡ್ಯಗೆ ಆಗಮಿಸುವಂತದ್ದು ಯೋಗಿ ಆದಿತ್ಯನಾಥ್ ಅವರು ಮಂಡ್ಯದ PES ಕಾಲೇಜು ಎಲಿಪ್ಯಾಡ್ಗೆ ಬಂದಿಳಿತಾರೆ ತದನಂತರ ಅಲ್ಲಿಂದ ಬೈ ರೋಡ್ ಮೂಲಕ ಮಂಡ್ಯ ನಗರದ ಸಂಜೆ ವೃತ್ತ ಏನಿದೆ ಈ ವೃತ್ತಕ್ಕೆ ಆಗಮಿಸುವಂತದ್ದು ಈ ವೃತ್ತಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲಿಂದ ಒಂದು ತೆರೆದ ವಾಹನದ ಮೂಲಕ ರೋಡ್ ಶೋ ಅನ್ನ ಕೂಡ ನಡೆಸುವಂತದ್ದು ಅಲ್ಲಿಂದ ಏನು ಅರ್ಧ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಸಿಲ್ವರ್ ಜೂಬ್ಲಿ ಪಾರ್ಕ್ ಅಂದ್ರೆ ಸಮಾವೇಶ ನಡೆಯುವಂತಹ ಜಾಗ ಆ ಜಾಗಕ್ಕೆ ತೆರೆದ ವಾಹನದ ಮೂಲಕ ಯೋಗಿ ಆದಿತ್ಯನಾಥ್ ಅವರು ಆಗಮಿಸ್ತಾರೆ ಇಲ್ಲಿಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಮಂಡ್ಯ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಅಶೋಕ್ ಜೈರಾಮ್ ಪರವಾಗಿ ಮತಯಾಚನೆಯನ್ನ ಕೂಡ ಮಾಡುವಂತದ್ದು ಇದಾದ ಬಳಿಕ ಏನು ವೇದಿಕೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ವಿಗ್ರಹವನ್ನ ಕೂಡ ಯೋಗಿ ಆದಿತ್ಯನಾಥ್ ಅವರಿಗೆ ಒಂದು ಗೌರವವನ್ನ ಸೂಚಿಸಲಿಕ್ಕೆ ಕೊಡುವಂತ ಕೆಲಸವನ್ನ ಕೂಡ ಬಿಜೆಪಿ ಅಂದ್ರೆ ಮಂಡ್ಯ ಬಿಜೆಪಿ ಮಾಡ್ತಾ ಇರುವಂತದ್ದು ಅಂದ್ರೆ ಪಂಚಲೋಹಗಳಿಂದ ಈ ಒಂದು ವಿಗ್ರಹವನ್ನ ವಿಶೇಷವಾಗಿ ಸಿದ್ಧಪಡಿಸಿದ್ದಾರೆ ಹೀಗಾಗಿ ಏನು ಆ ಒಂದು ಗಿಫ್ಟ್ ಅನ್ನು ಕೂಡ ಯೋಗಿಯರಿಗೆ ಕೊಡೋದಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಜೊತೆಗೆ ಮಂಡ್ಯದ ಒಕ್ಕಲಿಗರು ಏನಿದ್ದಾರೆ ಅವರ ಮತಗಳನ್ನ ಬೇಟೆಯಾಡ್ಲಿಕ್ಕೆ ಯೋಗಿ ಆದಿತ್ಯನಾಥ್ ಅವರು ಇವತ್ತು ಆಗಮಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಶ್ರುತಿ ಓಕೆ ಸುನಿಲ್ ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ